ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಲಮಾಣಿ. ಗುತ್ತಿಗೆದಾರರಿಂದ 5 ಲಕ್ಷ ಕಮಿಷನ್ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ ಶಾಸಕರು. ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಪಟ್ಟಣದ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ದಾಳಿ ನಡೆಯಿತು. ಶಾಸಕರಿಗೆ ಸೇರಿದ ಬಾಲಾಜಿ ಆಸ್ಪತ್ರೆಯಲ್ಲಿ ಲಂಚ ಸ್ವೀಕಾರ ಮಾಡುವಾಗಲೇ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಿದ್ದಿದ್ದು 5 ಲಕ್ಷ ಕಮಿಷನ್ ಅನ್ನ ಗುತ್ತಿಗೆದಾರರಿಂದ ಪಡಿತಾದಂತಹ ಆರೋಪ. ಅದು ಕೂಡ ರೆಡ್ ಹ್ಯಾಂಡ್. ಹಾಗೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಅವರು ಸಿಕ್ಕಿಬಿದ್ದಿದ್ದಾರೆ. ಶಾಸಕರಿಗೆ ಸೇರಿದಂತಹ ಬಾಲಾಜಿ ಆಸ್ಪತ್ರೆಯಲ್ಲಿ ಲಂಚ ಸ್ವೀಕಾರ ಮಾಡ್ತಾ ಇದ್ದಂತಹ ಹೊತ್ತಿನಲ್ಲಿ ಲೋಕಾಯುಕ್ತ ದಾಳಿ ನಡೆದಿದ್ದು ಡಾಕ್ಟರ್ ಚಂದ್ರು ಲಮಾಣಿ ಅವರು ಈಗ ಲೋಕಾಯುಕ್ತ ರೇಡ್ನಲ್ಲಿ ತಗಲು ಹಾಕೊಂಡಿದ್ದಾರೆ. ಗುತ್ತಿಗೆದಾರರಿಂದ ಯಾವ ಒಂದು ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಈ ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕು. ಬಹಳಷ್ಟು ಆರೋಪಗಳನ್ನ ಇಲ್ಲಿಯವರೆಗೂ ಬಿಜೆಪಿ ನಾಯಕರು ಮಾಡ್ತಾ ಬರ್ತಾ ಇದ್ರು. ಗುತ್ತಿಗೆದಾರರಿಂದ ಲಂಚ ಸ್ವೀಕಾರ ಆಗ್ತಾ ಇದೆ, ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಅಂತ. ಸ್ವತಃ ಇದೀಗ ಬಿಜೆಪಿ ಶಾಸಕರೊಬ್ಬರೇ ಗುತ್ತಿಗೆದಾರರಿಂದ ಲಂಚ ಸ್ವೀಕಾರ ಮಾಡ್ತಾ ಇದ್ದ ವಿಚಾರವಾಗಿ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿ ಬಿದ್ದಿರೋದ್ರಿಂದ ಸಹಜವಾಗಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ರಾಜಕೀಯವಾಗಿ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ ನೋಡಬೇಕು. ಈಗಷ್ಟೇ ಬರ್ತಾ ಇರುವಂತಹ ಅಪ್ಡೇಟ್, ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸೆರೆ ಸಿಕ್ಕಿದ್ದಾರೆ. ಗುತ್ತಿಗೆದಾರರಿಂದ 5 ಲಕ್ಷ ಕಮಿಷನ್ ಪಡಿತಾ ಇದ್ದಂತಹ ಆರೋಪ ಇದಾಗಿದೆ.